ಕಿಟಕಿ ಪಕ್ಕದಲ್ಲಿ ಒಂದು ಕ್ರ್ಯಾಕ್ ನೋಡ್ತಾ ಇದ್ದೀರಾ. ಈ ಕ್ರ್ಯಾಕ್ ಕಾರ್ನರ್ಲಿ ಡಯಾಗ್ನಲ್ ಆಗಿ ಬಂದಿರೋ ಕ್ರ್ಯಾಕ್ ಇದು. ಈ ಕ್ರ್ಯಾಕ್ ಯಾಕೆ ಬರುತ್ತೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಫಾಲೋ ಮಾಡ್ಕೊಳ್ಳಿ. ಫೋಟೋಲಿ ಏನು ನೋಡ್ತಾ ಇದ್ದೀರಾ ನೀವು, ಕಿಟಕಿಯಿಂದ ಕೆಳಗಡೆ ಮತ್ತೆ ಬೇಸ್ಮೆಂಟ್ ಇಂದ ಸ್ವಲ್ಪ ಮೇಲ್ಗಡೆ ಸೀಲ್ ಬ್ಯಾಂಡ್ ಕಾಂಕ್ರೀಟ್ ಅಂತ ಮೆನ್ಷನ್ ಮಾಡಿದೀವಿ. ಆ ಒಂದು ಪ್ರೊಸೆಸ್ಸನ್ನು ಸ್ಕಿಪ್ ಮಾಡೋ ಕಾರಣ ಈ ಥರ ಒಂದು ಕ್ರ್ಯಾಕ್ಗಳು ಫಾರ್ಮ್ಯಾಟ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ರಿಪೇರ್ ಮಾಡೋದು ಅಂತ ಹೇಳಿದ್ರೆ, ನಾವು ಈ ರೀತಿ ವಿ ಕರ್ವ್ ಮಾಡಿದ ನಂತರ ಇದಕ್ಕೆ ಕ್ರ್ಯಾಕ್ ಸೀಲ್ ಅಥವಾ PU ಸೀಲೆಂಟನ್ನು ಅಪ್ಲಿಕೇಶನ್ ಮಾಡಿ ಅದರ ಮೇಲೆ ಬಣ್ಣ ಪ್ರೈಮರ್ ಮತ್ತು ನಿಮ್ಮ 2 ಕೋಟ್ ಬಣ್ಣನ ಅಪ್ಲಿಕೇಶನ್ ಮಾಡಿದ್ರೆ ಇದು ಟೆಂಪ್ರವರಿ ನಿಮಗೆ ಕ್ರ್ಯಾಕ್ಗಳು ಕಾಣೋದಿಲ್ಲ. ಸೊ ಇದನ್ನು ಪರ್ಫೆಕ್ಟಾಗಿ ಬರಲೇಬಾರ್ದು ಅಂತ ನೋಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಸೀಲ್ ಬ್ಯಾಂಡ್ನ ಪ್ರೊವೈಡ್ ಮಾಡ್ಕೊಳ್ಳೋದು ತುಂಬ ಸೂಕ್ತ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಯಾರು ಮನೆ ಕಟ್ತಾ ಇದ್ದಾರೋ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ.